ಪಟಾಕಿ ಸೌಂಡ್. ಹಾಯ್ ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು 2ನೇ ದಿನದ ದೀಪಾವಳಿ ಹಬ್ಬ. ಸೊ ಇವಾಗ ಬಾಗಿಲಿಗೆ ದೀಪ ಹಚ್ಚಬೇಕು, ಹಾಗಾಗಿ ರೆಡಿಯಾಗಿದ್ದೀನಿ. ಬೆಳಗ್ಗೆಯಿಂದ ಫ್ರೀನೇ ಇಲ್ಲ. ನಿನ್ನೆ ನೈಟ್ ಬಂದಿದ್ದೆ, ನಾವು ತುಂಬ ಲೇಟು, ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಹಾಗಾಗಿ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಹಾಗೆ ಹಬ್ಬ ಅಂದಮೇಲೆ ಅಡುಗೆನೂ ರೆಡಿ ಮಾಡಬೇಕಲ್ವಾ, ಹಾಗಾಗಿ ಬೆಳಗ್ಗೆಯಿಂದ ಫ್ರೀ ಇರಲಿಲ್ಲ. ಬಟ್ಟೆ ಕೆಲಸ ಎಲ್ಲ ಇತ್ತು, ಎಲ್ಲ ಪೆಂಡಿಂಗ್ ಇದ್ದಿದ್ದ ಕೆಲಸ ಎಲ್ಲ ಮುಗಿಸಿ ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೇನೆ. ಇವಾಗ ಬಾಗಿಲಿಗೆ ದೀಪ ಹಚ್ಚಿ ದೇವರಿಗೆ ಪೂಜೆ ಮಾಡಿ ಆನಂತರ ಹಬ್ಬದ ಅಡುಗೆ ಏನೇನು ಮಾಡಿದ್ದೀನಿ ತೋರಿಸ್ತೀನಿ. ಹಾಗೆ ಒಂದೆರಡು ಪಟಾಕಿನೂ ಹೊಡೆಯೋಣ, ಅದನ್ನು ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ಎಲ್ಲರಿಗೂ ಇನ್ನೊಂದು ಸತಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ನೀವು ಹೇಗೆ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ, ಓಕೆನಾ? ಬನ್ನಿ, ವ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ, ತೋರಿಸ್ತೀನಿ ಇನ್ನು ಏನೇನು ಮಾಡ್ತೀನಿ, ಇವತ್ತಿನ ವ್ಲಾಗಲ್ಲಿ ಏನೇನು ತೋರಿಸ್ತೀನಿ ಅಂತ. ಓಕೆ, ಕಮಾನ್. ಸೊ ದೀಪಾವಳಿಗೆ ಅಂತ ಅವತ್ತು ಡಿಮಾರ್ಟಲ್ಲಿ ಬುಕ್ ಮಾಡಿದಾಗ ಆನ್ಲೈನಲ್ಲಿ ದೀಪ ಸಿಗುತ್ತೆ. ಸೊ ಕಲರ್ ದೀಪ ಇವಾಗ ಅಂಟಿಸೋಣ. ನಿನ್ನೆ ಒಂದು ಹೊಸದು ತಂದಿದೆ, ಅದು ಅಂಟಿಸಿದ್ದೆ. ಸೊ ಇವತ್ತು ಕಲರ್ ದೀಪ ಅಂಟಿಸೋಣ ಅಂತ. ತುಂಬ ಚೆನ್ನಾಗಿದೆ ಇದನ್ನು ಕೂಡ, ಅದಕ್ಕೆ ಇವತ್ತು ಅಂಟಿಸೋಕ್ಕೆ ಇದನ್ನು ತೆಕ್ಕೊಳ್ಳೋಣ. ಪೂರ್ತಿ ಪೈಂಟಿಂಗ್ಸ್ ಎಲ್ಲ ಮಾಡಿರೋದು, 3 ಕಲರ್ ಇದೆ, 3 ಕಲರ್ದು ತರಿಸಿದ್ದೀನಿ. ಸೊ ಇವಾಗ ಇದನ್ನು ಸ್ಪೆಷಲ್ ಆಗಿರುತ್ತಲ್ವ, ಹಬ್ಬ ಅಂದಮೇಲೆ ಸ್ವಲ್ಪ ಸ್ಪೆಷಲ್ ಇರಬೇಕಲ್ವಾ, ಹಾಗಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ಹಚ್ತೀನಿ ಬಾಗಿಲು. ಓಕೆ, 2 ಸಾಕು, ಇನ್ನೂ 4 ಇದೆ. ಎತ್ತಿಕೋಣ. ತುಳಸಿ ಹಬ್ಬಕ್ಕೆಲ್ಲ ವೆರೈಟಿ ಅಂಟಿಸ್ಬೋದು. ಎಲ್ಲ ಒಂದೇ ಸತಿ ಅಂಟಿಸಿ ಖಾಲಿ ಮಾಡೋದು ಬೇಡ. ಆ್ಯಕ್ಚುಲಿ ಈ ದೀಪಗಳು ಹೇಗೆ ಗೊತ್ತಾ, ಮತ್ತೆ ರೀಯೂಸ್ ಮಾಡೋಕ್ಕಾಗಲ್ಲ, ಮತ್ತೆ ನೆಕ್ಸ್ಟ್ ಹಬ್ಬಕ್ಕೆ ಮಾಡೋಕ್ಕೆ ಚೆನ್ನಾಗಿರಲ್ಲ. ಇದು ಹಬ್ಬ ಅಂದಮೇಲೆ ಹಬ್ಬ ಮುಗಿಸ್ಕೊಂಡು ಅದನ್ನ ಬಿಸಾಕ್ಬಿಡೋದೇ ಸರಿ, ಯಾಕಂದ್ರೆ ಫುಲ್ಲು ಇದೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ನಾನು ಪ್ರತಿ ವರ್ಷನೂ ಬಾಗಿಲು ದೀಪನ ತಗೊಂಡ್ ಬಂದು ಹಚ್ತೀನಿ. ಸೊ ಕೆಲವರು ಬಂದು ಹಿತ್ತಾಳೆದೆಲ್ಲ ಹಚ್ತಾರೆ, ಬಟ್ ಏನೇ ಆದ್ರೂ ಮಣ್ಣಿನ ಹಣತೆ ಹಚ್ಚೋದೇನೆ ಶ್ರೇಷ್ಠ. ಹಾಗಾಗಿ ಏನಾಗಲ್ಲ, ಪ್ರತಿ ವರ್ಷ ತಗೊಂಡ್ ಬಂದು ಹಚ್ಚಿದ್ರೆ ಆಯ್ತು ಅಲ್ವಾ. ವೆರೈಟಿ ಡಿಸೈನ್ಸ್ ಕಲರ್ಫುಲ್ ಆಗಿರೋದೆಲ್ಲ ಮಾರ್ಕೆಟಲ್ಲಿ ಬರ್ತಾನೆ ಇರುತ್ತೆ, ಟ್ರೆಂಡಿಂಗ್ ಅಲ್ಲಿರೋದು. ಸೊ ಅದನ್ನ ನೋಡ್ಕೊಂಡು ಅದರ ತರನೇ ಹಚ್ಕೊಳ್ತಾ ಹೋಗೋದಷ್ಟೇ. ಯಾವ್ದಾದ್ರು ಚೆನ್ನಾಗಿ ಕಾಣುತ್ತೆ ಅದನ್ನೆಲ್ಲ. ಹಬ್ಬ ಅಂದಮೇಲೆ ಏನೋ ಸ್ಪೆಷಾಲಿಟಿ ಇರ್ಬೇಕಲ್ವಾ, ಹಾಗಾಗಿ ನಾನು ಯಾವಾಗ್ಲೂ ಅಷ್ಟೇ ಹೊಸ ದೀಪಗಳೇ ತಂದು ಅಂಟಿಸೋದು. ಸೊ ಇದನ್ನ 4 ಇದೆ, ಮತ್ತೆ ಈ ತಿಂಗಳು ಪೂರ ಹಚ್ಬೇಕು. ಜಾಸ್ತಿ ಬ್ಲ್ಯಾಕ್ ಆದಾಗ ಇದನ್ನ ಬಿಸಾಕ್ಬಿಟ್ಟು ಮತ್ತೆ ಹೊಸದ್ ತೆಗೆದು ದೀಪ ಹಚ್ಚಿದ್ರಾಯ್ತು. ಅದಕ್ಕೇನೆ ಇಷ್ಟು ದೀಪಗಳು ತರಿಸಿದ್ವಿ. ಮತ್ತೆ ನೆನ್ನೆ ಹಚ್ಚಿತ್ತು ಅದು ಸೆರಾಮಿಕ್ ದೀಪ, ಅದನ್ನು ಕೂಡ ಅಷ್ಟೇ ಈ ತಿಂಗಳು ಪೂರ್ತಿ ಹಚ್ತಾನೆ ಇರ್ಬೋದಲ್ಲ, ಚೇಂಜಸ್ ಮಾಡೋದು, ಒಂದೊಂದು ದಿವಸಕ್ಕೆ ಒಂದೊಂದು ತರ ದೀಪ ಹಚ್ಚೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಕಾರ್ತಿಕ್ ಮಾಸ ಮುಗಿಯೋವರೆಗೂ ದೀಪ ಅಂಟಿಸ್ಬೇಕು, ತುಂಬಾ ಚೆನ್ನಾಗಿರುತ್ತೆ ಹೊಸಲಿಗೆ. ಹಾಗಾಗಿ ಬನ್ನಿ ಇವಾಗ ಹೊಸ ದೀಪಗಳು ರೆಡಿ ಮಾಡಿ ಅಂಟಿಸೋಣ. ಓಕೆ, ಗಾಳಿ ಬರ್ತಾ ಸಿಕ್ಕಾಬಿಟ್ಟೆ. ಫ್ರೆಂಡ್ಸ್, ಪೂಜೆ ಎಲ್ಲ ಆಯ್ತು, ಬಾಗಿಲಿಗೆಲ್ಲ ದೀಪ ಅಂಟಿಸಿ. ಸೊ ಇವತ್ತು ಹಬ್ಬದ ಅಡುಗೆ ಏನೇನು ಮಾಡ್ತಾ ಇದ್ದೀನಿ ಅಂದರೆ, ವಾಂಗಿಭಾತ್ ಗೊಜ್ಜಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ನಿನ್ನೆನೆ ವಾಂಗಿಭಾತ್ ಗೊಜ್ಜು ಮಾಡ್ಕೊಂಡಿದ್ದೆ. ಸೊ ಅದೇ ವಾಂಗಿಭಾತ್ಗೆ ಗೊಜ್ಜಿಗೆ ಒಗ್ಗರಣೆ ಮಾಡಿ ಅನ್ನ ಕಲ್ಸೋಣ ಅಂತ ಅನ್ನ ಕೂಗ್ಸಿಟ್ಟಿದ್ದೀನಿ, ಯಾಕಂದರೆ ಗೊಜ್ಜಿಗೆ ಆರಿರಬೇಕು ಅನ್ನ. ಹಾಗೆ ಇವಾಗ ಪಾಯಸ ಮಾಡಿದ್ದೀನಿ ನನ್ನ ಮಗನಿಗೋಸ್ಕರ, ಶಾವಿಗೆ ಪಾಯಸ. ಸ್ವಲ್ಪ ಗಟ್ಟಿಯಾಗಿದೆ, ಮಗನಿಗೋಸ್ಕರ ಶಾವಿಗೆ ಪಾಯಸ, ಮಗಳಿಗೋಸ್ಕರ ಜಾಮೂನ್. ಎಲ್ಲಿದೆ ಜಾಮೂನು? ಪಾಕ ರೆಡಿ ಮಾಡಿಟ್ಟಿದ್ದೀನಿ, ಜಾಮೂನ್ ಮಿಕ್ಸ್ ಕಲಸಿಟ್ಟಿದ್ದೀನಿ. ಸ್ವಲ್ಪ ಅದು ರೆಸ್ಟ್ ಮಾಡ್ಲಿ ಅಂತ ಇವಾಗ ಅದನ್ನ ಚೆನ್ನಾಗಿ ಬೋಲ್ಸ್ ಮಾಡಿ ಎಣ್ಣೆಲಿ ಡೀಪ್ ಫ್ರೈ ಮಾಡಬೇಕು. ಸೊ ಮಗಳಿಗೆ ಜಾಮೂನು, ಮಗನಿಗೆ ಬಂದು ಶಾವಿಗೆ ಪಾಯಸ. ಹಾಗಾಗಿ ಇವಾಗ ಸ್ವೀಟೇ ಎಲ್ಲ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಸೊ ಮೆಣಸಿನಕಾಯಿ ಬಜ್ಜಿಗೆ ರೆಡಿ ಮಾಡಿದ್ದೀನಿ. ಕಡಲೆ ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕು. ನಮ್ಮನೆಯವರು ಮೆಣಸಿನ್ಕಾಯಿ ಬಜ್ಜಿ ನಂಗೆ ಗ್ಯಾಸ್ ಆಗುತ್ತೆ, ಎದೆ ಉರಿ ಬರುತ್ತೆ ಅಂದರು. ಸೊ ಹಾಗಾಗಿ ಅವ್ರಿಗೋಸ್ಕರ ಬಾಳೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಅವ್ರಿಗೆ ಬಾಳೆಕಾಯಿ ಬಜ್ಜಿ ಯಾವ್ದು ಬೇಕು ತಿನ್ಲಿ ಅಂತ. ಸೊ ಆಲ್ಮೋಸ್ಟ್ ನಮ್ಮ ಮನೇಲಿ ಯಾವಾಗ್ಲೂ 2 ಥರ ಮಾಡಲೇಬೇಕು. ಹಾಗಾಗಿ ಮಕ್ಳಿಗೆ ಹಬ್ಬ ಅಂದ್ರೆ ಊಟ, ಬಟ್ಟೆ ಮತ್ತೆ ಪಟಾಕಿ ಇದೆ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಮಕ್ಳಿಗೋಸ್ಕರ ಅವ್ರಿಗೇನೇನು ಇಷ್ಟ ಆಗುತ್ತೆ ಅದನ್ನೇ ಮಾಡ್ತೀನಿ, ಅಡುಗೆಗಳು, ಸ್ವೀಟ್ಸ್ ಎಲ್ಲ.
ಸೊ ನಮ್ಮ ಯಜಮಾನ್ರು ಬಜ್ಜಿ ಅದು ತಿನ್ನಲ್ಲ, ಹಾಗಾಗಿ ಅವ್ರಿಗೋಸ್ಕರ ಬಾಳೆಕಾಯಿ ಎಲ್ಲ ರೆಡಿ ಮಾಡಿದೀನಿ. ಇವಾಗ ಜಾಮೂನ್ ಉಂಡೆ ಕಟ್ಬಿಟ್ಟ ಎಣ್ಣೆಗೆ ಹಾಕೋಣ. ಬನ್ನಿ, ಎಣ್ಣೆಗೆ ಹಾಕದ್ಮೇಲೆ ಪಾಕಕ್ಕೆ ಒಂದ್ ಸ್ವಲ್ಪ ಪಟಾಕಿ ಹೊಡಿಬೇಕು. ಅದನ್ನ ಪಾಕಕ್ಕೆ ಹಾಕ್ಬಿಟ್ಟು ಆಮೇಲೆ ಹೊಡಿತೀನಿ. ಅಷ್ಟ್ರಲ್ಲಿ ಅದು ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ. ಪಟಾಕಿ ಎಲ್ಲ ಹೊಡೆದು ಬರೋ ಅಷ್ಟರಲ್ಲಿ ಹಬ್ಬದ ಅಡುಗೆ ರೆಡಿ ಆಗಿರುತ್ತೆ. ಊಟ ಮಾಡದೆ. ನಾನು ಆಲ್ರೆಡಿ ಬಿಜ್ಲಿ ಹೊಡೆದೈತಲ್ಲ, ಆಲ್ರೆಡಿ ಬಿಜ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದಾಳಂತೆ. ಸರ ತರ ಮಾಡ್ಬಿಟ್ಟು ಹಿಂಗ್ ಕಟ್ಬಿಟ್ಟು ಹಿಂಗ ನಮ್ ಮತ್ ಕೇಳಕ್ ಬರ್ತಿಲ್ಲ ಹೇಳ್ಕೊಟ್ಬಿಟ್ಟು ಕಟ್ ಮಾಡಿಬಿಟ್ಟು ಹಿಂಗ ಅಂದಿದ ತಕ್ಷಣ ಎಲ್ಲಾ ಕಡೆ ಆದ್ಬಿಡ್ತದ. ಹೌದಾ, ಸರಿ. ಇವಳು ಆಲ್ರೆಡಿ ಪಟಾಕಿ ಹೊಡೆದು ಸ್ಟಾರ್ಟ್ ಮಾಡಿದಾಳೆ. ನನ್ನ ಮಗ ಅಂತೂ ಪಾಪ ನೆನ್ನೆಯಿಂದನೂ ಅಳ್ತಾನೆ ಇದ್ದಾನೆ. ಅವನು ಪಟಾಕಿಯನ್ನು ಸಿಕ್ಕಾಪಟ್ಟೆ ಭಯ ಪಾಪ, ಅಳ್ತಾನೆ ಇದ್ದಾನೆ. ಏನು ಮಾಡೋಕ್ಕಾಗಲ್ಲ. ಇನ್ನ ಒಂದ್ ದಿವಸ ಪೂರ್ತಿ ಹೀಗೆ ಸೌಂಡ್ ಬರ್ತಾ ಇರತ್ತೆ. ಅವ್ನು ಅದಕ್ಕೆ ರಪ್ಪ ತಬ್ಬಿಡ್ಕೊಂಡು ಕೂತ್ಬಿಟ್ಟಿದ್ದಾನೆ. ಓಕೆ, ನಮ್ ದೀಪಾವಳಿ ಮಾಡಿ ನಾವು ಒಂದೆರಡು ಸುಸುರು ಬತ್ತಿ ಹಿಂಗ್ ಇಟ್ಕೊಂಡು ರೀಲ್ಸ್ ಎಲ್ಲ ಮಾಡೋಣ ಬನ್ನಿ. ದೀಪಾವಳಿ ಹಬ್ಬದ ಎರಡನೇ ದಿನದ ವ್ಲಾಗ್. ಒಂದ್ ದಿವಸ ಅಂದಲ್ವಾ ನೀನು? ಅದಕ್ಕೆ ಹೌದು, ಮೊದಲನೇ ದಿವಸದ ಹಾಕಿದೀನಿ. ಇದು ಎರಡನೇ ದಿವಸ, ನಾಳೆ ಲಾಸ್ಟ್ ಡೇ ಅಷ್ಟೇ. ಹಬ್ಬ ಮುಗೀತು. ಇವರು ಮನಿ ಕೊಡ್ತಾರ ಆಮೇಲೆ ವಾ ರೈಸ್ ಕೇಕ್. ಇದು ಆರ್ಬೇಕು, ಬಿಸಿಲು ಕಲ್ಸಿದ್ರೆ ಮುದ್ದೆ ಆಗತ್ತೆ. ಅದಕ್ಕೆ ಇದು ಆರಕ್ಕೆ ಇಟ್ಬಿಟ್ಟ ಜಾಮೂನ್ ಉಂಡೆ ಕಟ್ಟೋಣ. ಓಕೆ, ಆಮೇಲೆ ಡೀಪ್ ಫ್ರೈ ಮಾಡ್ಬೇಕು, ತೋರಿಸ್ತೀನಿ ಬಿಡಿ ಬಜ್ಜಿ ಮಾಡುವಾಗೆಲ್ಲ. ಹಂಗೆ ಆಮೇಲೆ ನಮ್ಮಮ್ಮ ರೀಲ್ಸ್ ಮಾಡ್ಬೇಕಾದ್ರೆ ಫಸ್ಟ್ ನಾನು ಪಟಾಕಿ ಹಚ್ಚಿ ತೋರಿಸೋದು. ಆಯ್ತು. ಸೊ ಫ್ರೆಂಡ್ಸ್, ಇವಾಗ ಜಾಮೂನ್ ಫ್ರೈ ಮಾಡ್ತಾ ಇದ್ದೀನಿ. ಜಾಮೂನ್ನ ಈ ಥರನೇ ಫ್ರೈ ಮಾಡಬೇಕು. ಹಿಂಗೆ ಮಾಡ್ತಾ ಇದ್ರೆ ಅದನ್ನ ನೀಟಾಗಿ ತಿರುಗಿ ಎಲ್ಲ ಕಡೆನೂ ಫ್ರೈ ಆಗುತ್ತೆ. ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ವಾಂಗಿಬಾತ್ ಎಲ್ಲ ಕಲಸಿದ್ದಾಗಿದೆ. ಸೊ ಇವಾಗ ಜಾಮೂನ್ ಎತ್ತಿ ಹಾಕ್ಬಿಟ್ಟು ಬಜ್ಜಿ ಫ್ರೈ ಮಾಡಿಬಿಡೋಣ. ಸೊ ಅಲ್ಲಿ ಕುಕ್ಕಿಂಗ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಹೋಗಿ ಒಂದಷ್ಟು ಹಾಕಿ ಹೊಡೆದ್ಬಿಟ್ಟು ರೀಲ್ಸ್ ಮಾಡಬೇಕು. ಕುಕ್ಕಿಂಗ್ ಮಾಡಿಬಿಟ್ರೆ ಆಮೇಲೆ ಪಟಾಕಿ ಹೊಡೆದು ಬಂದು ನೀಟಾಗಿ ಕೈಯೆಲ್ಲ ವಾಶ್ ಮಾಡ್ಕೊಂಡು ಊಟಕ್ಕೆ ಮಾಡಿ ಮಲಗೋದು ಆರಾಮ. ಇಲ್ಲಾಂದ್ರೆ ಎಲ್ಲ ಪೆಂಡಿಂಗ್ ಇದ್ರೆ ಪಟಾಕಿ ಹೊಡೆದು ಬಂದು ಮತ್ತೆ ಬೋರು, ಅಯ್ಯೋ ಯಾರು ಮಾಡ್ತಾರೆ ಅಡುಗೆ ಅನ್ನೋಂಗೆ ಆಗುತ್ತೆ. ಅದಕ್ಕೆ ಎಲ್ಲ ರೆಡಿ ಮಾಡ್ಬಿಟ್ಟು ಆಮೇಲೆ ಹೋಗಿ ಪಟಾಕಿ ಹೊಡೆದು ಬಂದು ತಿಂತೀನಿ. ಅಷ್ಟರಲ್ಲಿ ಏನಾಗುತ್ತೆ, ಜಾಮೂನಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡಿರುತ್ತೆ ಶುಗರ್ ಸಿರಪ್ಪು. ಸೂಪರ್ ಆಗಿರುತ್ತೆ ತಿನ್ನೋಕ್ಕೆ ಸ್ವೀಟ್ಸ್. ಓಕೆ, ಎರಡೆರಡು ಸ್ವೀಟ್ಸ್, ಒಂದು ಪಾಯಸ, ಒಂದು ಜಾಮೂನು, ವಾಂಗಿಬಾತ್, 2 ಥರ ಬಜ್ಜಿ, ಮೆಣಸಿನ್ಕಾಯಿ ಮತ್ತೆ ಬಾಳೆಕಾಯಿ ಬಜ್ಜಿ. ಸೂಪರ್ ಆಗಿ 5 ಐಟಮ್ ನಮ್ಮ ಮನೇಲಿ. ನನ್ನ ಮಗನಿಗೆ ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಅವನು ತಿನ್ನಲ್ಲ, ಖಾರ ಆಗುತ್ತೆ ಅಂತ. ಅವ್ರ ಅಪ್ಪನೂ ತಿನ್ನಲ್ಲ. ಸೊ ನಾನು ನನ್ನ ಮಗಳು ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ ಎಲ್ಲ ತಿಂದಾಕ್ಬಿಡ್ತೀವಿ. ನಾವು ಯಾವುದು ಬಿಡಲ್ಲ, ಎಲ್ಲರೂ ತಿಂತೀವಿ. ಅವ್ರ ಥರ ಇದು ಬೇಡ ಅದು ಬೇಡ ಅಂತೆಲ್ಲ ಇಲ್ಲ, ಆಪ್ಷನ್ಸ್ ಇಲ್ಲ. ನಾವು ಎಲ್ಲರೂ ಎಂಜಾಯ್ ಮಾಡೋದೇ ತಿಂಡಿ. ಅದಕ್ಕೆ ಚಟ್ನಿ ಇಲ್ಲ, ಹಂಗೆ ತಿಂತೀವಿ. ಚಟ್ನಿ ಎಲ್ಲ ಮಾಡೋಕ್ಕಾಗಲ್ಲ. ಏನ್ ಚಟ್ನಿ ಹೇಳೋದು, ಉಪ್ಸಾರು ಖಾರ ಥರ ಫ್ಲೇವರಲ್ಲಿ ಇರುತ್ತೆ. ನಾನು ಬಜ್ಜಿಗೆ ಚಟ್ನಿನ ಉಪ್ಸಾರು ಖಾರ ಅಂತ. ಉಪ್ಸಾರು ಖಾರ ಅಂತೆ ಬಜ್ಜಿಗಾಕೋ ಚಟ್ನಿ, ಉಪ್ಸಾರು ಖಾರ. ಸೊ ಫ್ರೆಂಡ್ಸ್, ಇವಾಗ ಮೆಣಸಿನ್ಕಾಯಿ ಬಜ್ಜಿ ಹಾಕಿದ್ದೀನಿ. ಜಾಮೂನ್ ಆಲ್ರೆಡಿ ಹಾಕಿದ್ದೀನಿ ಇದರಲ್ಲಿ. ಇದು ಚೆನ್ನಾಗೆ ಶುಗರ್ ಸಿರಪ್ ಕುಡೀಲಿ, ಅಷ್ಟರಲ್ಲಿ ಬಜ್ಜಿ ರೆಡಿ ಆಗುತ್ತೆ. ಸೊ ಇಲ್ಲಿ ಬಂದು ಶಾವಿಗೆ ಪಾಯಸ, ಸೊ ಇಲ್ಲಿ ಬಂದು ವಾಂಗಿಬಾತ್ ಎಲ್ಲ ರೆಡಿ ಆಯ್ತು. ನನ್ನ ಮಗ ಪಾಯಸ ತಿನ್ನಕ್ಕೆ ರೆಡಿ ಆಗಿದ್ದಾನಲ್ಲ ಮಗ? ಪಾಯಸ ತಿಂತೀಯಮ್ಮ ನೀನಾ? ಹೌದು ಹೌದು. ಇವಾಗ ಹೇಳು ಅವ್ರಿಗೆಲ್ಲ ದೀಪಾವಳಿಗೆ ವಿಶೇಷ ಮಾಡ್ಬಿಡಮ್ಮ. ತಿನ್ನಮ್ಮ ಹೇಳಕ್ಕಂತ ಅವ್ರಿಗೆಲ್ಲ ಹ್ಯಾಪಿ ದೀಪಾವಳಿ ಹೇಳು. ಹ್ಯಾಪಿ ಹೇಳ್ಬೇಕು, ಹೇಳು ಹ್ಯಾಪಿ ಹೇಳು. ಹ್ಯಾಪಿ ದೀಪಾವಳಿ ಏನೋ. ಅವನಿಗೆ ಪಟಾಕಿ ಭಯ, ಮಾತಾಡಲ್ಲ. ಅವನಿಗೆ ಭಯ, ಅವನಿಗೆ ಭಯ ಆಗತ್ತಂತೆ. ನಮ್ಮ ಯಜಮಾನ ಭಯ ಆಗಲ್ಲ ಅಲ್ವರಿ? ಹಾಯ್ ಮಾಡು, ನೀನ್ ಮಾಡು, ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಎಲ್ಲ ನಿಮ್ ಫ್ಯಾಮಿಲಿ ಅವರೇ ಜಾಸ್ತಿ ನೋಡೋದು. ಹಾಯ್ ಮಾಡು. ನಮ್ಮ ವೈಫು ಶಾವಿಗೆ ಸಬ್ಬಕ್ಕಿ ಪಾಯಸ ಮಾಡಿದ್ದಾಳೆ. ಮಿಕ್ಸಿಂಗು ಪಾಯಸ ತೋರಿಸ್ಬೇಕಾ? ಬನ್ನಿ ಎಲ್ಲರೂ ನಮ್ಮನೆಗೆ ಒಂದ್ಸತಿ ವಿಡಿಯೋ ಮುಖಾಂತರ ಇನ್ವೈಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಮುಖಾಂತರ ಡೈರೆಕ್ಟ್ ಆಗಿ ಬಂದಿಲ್ಲ ಅಂತ ಮೆಣಸಿನಕಾಯಿ ಬಜ್ಜಿ ರೆಡಿ ಇದೆ, ತಗೋತೀನಿ. ಬಳಕೆ ಹಾಕ್ತೀನಿ. ಈ ತರ ನಮ್ಮನ್ನ ಪ್ರೋತ್ಸಾಹಿಸ್ತಾರೆ. ಮೆಣಸಿನಕಾಯಿ ಬಜ್ಜಿ ತಿನ್ನಿ, ಪಾಯಸ ಕುಡೀರಿ ಅಂತ. ಪಾಯಸ ಕುಡೀರಿ, ಮೆಣಸಿನಕಾಯಿ ಬಜ್ಜಿ ತಿನ್ನಿ ಅಂತ. ನಮ್ಮ ಮನೇಲಿ ವಿಧ ವಿಧವಾದ ತಿಂಡಿ ತಿನಿಸುಗಳನ್ನ ಮಾಡ್ತಾರೆ. ತುಂಬಾ ಬಿಸಿ ಇದ್ದಾರೆ ಯೂಟ್ಯೂಬ್ ಚಾನಲ್ ನಲ್ಲಿ.
ನಮ್ ಜೊತೆ ಮಾತಾಡಲ್ಲ. ನೀನೇ ನನ್ನ ಜೊತೆ ಮಾತಾಡ್ತೀಯಾ? ಫೋನಲ್ಲೇ ಮಾತಾಡ್ತಾ ಇರ್ತೀಯ ತಾನೆ, ಹಂಗೇನೆ ನಾವು. ಇವತ್ತು ರಜಾ ಇದೀವಿ, ಅದಕ್ಕೆ ಇವತ್ತು ಈ ತರ ಮಾತಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಲ್ಲ ಅಂದ್ರೆ ಈ ತರ ಮಾತಾಡಕ್ ಚಾನ್ಸೇ ಇಲ್ಲ. ಅವ್ನ್ ಹೊಟ್ಟೆ ಹಸಿವಾಗ್ತಾ ಇದೆಯಂತೆ ಅವ್ನಿಗೆ. ಅವ್ನು ಪಡಗಿ ಸೌಂಡ್ ಆಗ್ಬಿಟ್ರೆ ಆಫ್ ಆಗ್ಬಿಡ್ತಾನ, ಅವನು ಸ್ವಿಚ್ ಆಫ್ ಆದಂಗೆ ಒಳ್ಳೆ ಅಪ್ಪೋ 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 ಅಂತ. ಓಕೆ ಬಜ್ಜಿ ಹಾಕಡ. ಸೊ ನನ್ನ ಮಗ ನೋಡಿ ಇವಾಗ ಪಾಯಸ ಕೊಡ್ದ ಬಜ್ಜಿ ತಿಂತಾ ಇದ್ದಾನೆ ಅಲ್ವಮ್ಮ? ನಿಂಗೆ ಇಷ್ಟ ಅಲ್ವಮ್ಮ ಪಾಯಸ ಅಂದರೆ? ನನ್ನ ಮಗನಿಗೆ ತುಂಬ ಇಷ್ಟ ಪಾಯಸ ಅಂದರೆ. ಸೊ ಫೈನಲಿ ಬಜ್ಜಿ ರೆಡಿಯಾಗಿದೆ. ಬಾಳೆಕಾಯಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಎರಡೂ ರೆಡಿಯಾಗಿದೆ. ಓಕೆ, ಆ ಕಡೆಗೆ ಹೋಗ, ಆ ಕಡೆಗೆ ಹೋಗಮ್ಮ. ಹ್ಞೂ ಹ್ಞೂ ಸೊ ಫ್ರೆಂಡ್ಸ್ ಫೈನಲಿ ಹಬ್ಬದ ಅಡುಗೆ ರೆಡಿಯಾಗಿದೆ. ಪಾಯಸ, ಜಾಮೂನ್, ಬಜ್ಜಿ ಹಾಗೆ ವಾಂಗಿ ಬಾತ್. ರೈಟ್ ಬರ್ತಾ ಇದೆಯಾ? ಸೊ ಇವತ್ತಿನ ಹಬ್ಬ ಸಂಪೂರ್ಣ ಆಯಿತು. ಸೊ ನಾಳೆ ಇರೋ ಬರೋ ಪಟಾಕಿಯಿಂದ ಫೈನಲ್ ಆಗಿ ಹೊಡೆದು ಬ್ಲಾಗ್ ಮಾಡ್ತೀನಿ. ಸೊ ಇದು ಬರೀ ಕುಕ್ಕಿಂಗಿಗೆ ಟೈಮ್ ಆಗೋಯ್ತು, ಹಾಗಾಗಿ ಪಟಾಕಿ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಫೈನಲ್ ಡೇ ಅಲ್ವಾ, ನಾಳೆ ಫುಲ್ ಪಟಾಕಿಗೆ ಟೈಮ್ ಕೊಡೋಣ. ಓಕೆ, ಇದು ಸೆಕೆಂಡ್ ಡೇ ವ್ಲಾಗ್, ಹಬ್ಬದ ಅಡುಗೆ ವ್ಲಾಗ್. ನಂತರ ಪಟಾಕಿ ಹಿಡ್ಕೊಂಡು ಓಡಾಡ್ತಾವಳೆ.